ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಸಿಡಿಲು ಬಡಿದು ಮೃತಪಟ್ಟ ಕುರಿಗಾಹಿ ಮಾಳಪ್ಪ ಸೋಮಪ್ಪ ಗಡ್ಡೆ ಅವರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಯಾಸಿರ್ ಅಹಮದ್ ಪಠಾಣ್ ವಿತರಿಸಿದರು. ಮುಂದೆ ಏನು ದೇವ್ರ ಇಚ್ಛೆ ಅದೇನು ಮಾಡಕ್ಕೆ ಬರೋದಿಲ್ಲ. ಆಮೇಲೆ ಯಾರು ಗೊತ್ತಾಗ್ತದೆ ಈಗ ಏನು ಆಮೇಲೆ ಆ ಸಾವೇನಿತ್ತಲ್ಲ ನಸೀಬಿದ್ದರಿಗೆ ಸಿಕ್ತೈತೆ ಅಂತ ಹೇಳ್ತಾರೆ ಹಿರಿಯರು. ಸೀದಾ ಸ್ವರ್ಗನ ಅದ. ಯಾರು ಸಹಾಯಕ ಬಂದಿರಿ ಯಾರು ಈಗ ನಾವು ಅದೇವಲ್ಲ ನಾವು ನೋಡ್ಬೇಕು. ಈಗ ನನ್ನ ಕೈಲಾಗ MLA ಮಾಡೀನಿ, ಅಕ್ಕಪಕ್ಕದ ಮನಿಯವ್ರು ಇದಿರಲ್ಲ, ನೀವು ಅವ್ರ ಕಷ್ಟಕ್ಕೆ ನಿಲ್ಬೇಕು. ನೀವು ಹೌದ್ರಿ ಇಲ್ಲ, ಯಾಕಂದ್ರೆ ಆ ಟೈಮ್ನಾಗ ನಾವ ದೈವದವರು ಸಮಾಜದವರು ಜನಪ್ರತಿನಿಧಿಗಳ ನಿಲ್ಬೇಕು. ನಾನು ಪರವಾಗಿಲ್ಲ, ಏನು ಬಂದ ನನ್ನ ಸಂಪರ್ಕ ಮಾಡಿ ಸಮಸ್ಯೆ ಇದ್ರೆ ಬರ್ತಾರಮ್ಮ. ಹೌದು, ಕಳೆದ ಗುರುವಾರದಂದು ಹೊಲದಲ್ಲಿ ಕುರಿ ಮೇಯಿಸುತ್ತಿದ್ದ ವೇಳೆ ಸಿಡಿಲು ಬಡಿದು ಸಾವನ್ನಪ್ಪಿದ ಕುರಿಗಾಹಿ ಮಾಳಪ್ಪ ಸೋಮಪ್ಪ ಗಡ್ಡೆ ಅವರ ಕುಟುಂಬಕ್ಕೆ ಈಗಾಗಲೇ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸಾಂತ್ವನ ತಿಳಿಸಿದರು. ಬಳಿಕ 4 ಲಕ್ಷ ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ವಿತರಿಸುವ ಮೂಲಕ ಆ ಬಡ ಕುಟುಂಬದ ಬದುಕಿಗೆ ಆಸರೆಯಾಗಿದ್ದಾರೆ. ಬಳಿಕ ಮಾತನಾಡಿದ ಶಾಸಕರು, ಮಾಳಪ್ಪ ಅವರ ಸಾವಿನಿಂದ ಕುಟುಂಬಕ್ಕೆ ಸಾಕಷ್ಟು ನಷ್ಟವಾಗಿದೆ. ಅವರಿಗೆ ನೀಡಿದ್ದ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರ ಭರಿಸಲಿದೆ ಎಂದರು. ಎಷ್ಟು ತಂದ್ರಿ? 4 ಲಕ್ಷ 5 ಲಕ್ಷ ಚೆಕ್ ಇದೆ. 4 ಲಕ್ಷ ಇವತ್ತು ಕೊಡ್ತೀವಿ, ಇನ್ನೊಂದು ಲಕ್ಷ ಸೋಮವಾರ ಇನ್ನೊಂದು ಲಕ್ಷ ಕೊಡ್ತೀವಿ. ಆಮೇಲೆ 20,000 ರೂಪಾಯಿ ಇವ್ರಿಗೊಂದು ಬರ್ತೈತಿ. ಆಮೇಲೆ ತಿಂಗಳ ಇವ್ರಿಗೆ 1,000 ರೂಪಾಯಿ ಪಗಾರ ಬರಂಗ್ ಮಾಡ್ತೀವಿ. 1,400 ರೂಪಾಯಿ ಅವ್ರಿಗೆ ಬರಂಗ್ ಮಾಡ್ತೀವಿ. ಗೃಹಲಕ್ಷ್ಮಿ ಒಂದು 2,000 ಬರ್ತೈತೆ. 4-5,000 ತಿಂಗಳ ಬರಂಗ ಮಾಡ್ತೀವಮ್ಮ. ಏನ್ ದೇವ್ರ ಇಚ್ಛೆ ಅದು ಏನ್ ಜೀವನ ಹೊಲ ಒಂದು ಎಕರೆ ನಾವು ಇವ್ರೆಲ್ಲಾ ಕಷ್ಟಕ್ಕೆ ಇವ್ರ ಜೊತೆಗೆ ನನ್ಗೆ ಆದ ತಕ್ಷಣ ಇವ್ರು ಫೋನ್ ಹಚ್ಚಿದ್ರು. ನಾ ಬೆಂಗಳೂರಿನಾಗ ಇದ್ದೆ. ನಾನು ನಿನ್ನೆ ನಿನ್ನೆ ಬರಾಕಿದ್ವಿ. ನಾವು ಬರಲಿ ಮಟ್ಟ ಎಬ್ಬಿಸ್ಬಿಟ್ಟಿದ್ರು. ಮತ್ತೆ ಇವತ್ತು ಯಾಕ್ರಿ ಚೆಕ್ ರೆಡಿ ಮಾಡ್ಕೊರಿ, DCR ಮಾತಾಡಿ ನಾಳೆ ರಜೆ ಇದ್ರು ಅಡ್ಡಿಲ್ಲ ನಾವು ಹೋಗಿ ಕೊಟ್ಟು ಸರ್ಕಾರದ ಯೋಜನೆಗಳು ಬಡ ಕೂಲಿಕಾರರಿಗೆ ಸಹಾಯವಾಗಿವೆ. ಮುಖ್ಯಮಂತ್ರಿ ಅವರು ಕೂಲಿ ಕಾರ್ಮಿಕರು ಮತ್ತು ರೈತಪರ ಯೋಜನೆಗಳನ್ನು ಹೆಚ್ಚಾಗಿ ಅನುಷ್ಠಾನಕ್ಕೆ ತರುತ್ತಿದ್ದಾರೆ. ಆರ್ಥಿಕ ಸಂಕಷ್ಟಕ್ಕೆ ಕುಟುಂಬಗಳು ಸರ್ಕಾರದ ಸಿಲುಕಿರುವ ನೆರವು ಏಳಿಗೆಯಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರವಿ ಕೊರವರ, ಕಂದಾಯ ಇಲಾಖೆ ಅಧಿಕಾರಿಗಳು, ವಿವಿಧ ಮುಖಂಡರು ಇದ್ದರು. ಸುರೇಶ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.